ತುಂಬಾ ತಲೆನೋವು ಬರ್ತಕ್ಕಂಥದ್ದು, ಕಣ್ಣೆಲ್ಲ ಮಂಜಾಗ್ತಕ್ಕಂಥದ್ದು, ತಲೆ ಸುತ್ತತಕ್ಕಂಥದ್ದು, ವಾಮಿಟಿಂಗ್ ಬರ್ತಕ್ಕಂಥದ್ದು, ಹೈ ಬಿ ಪಿ ಆದಾಗ ಕಾಣಿಸ್ಕೊಳತಕ್ಕಂಥ ಸಿಂಪ್ಟಮ್ಸ್ ಇರುತ್ತೆ. ಲೋ ಬಿ ಪಿ ಆದಾಗ ಏನಾಗುತ್ತೆ, ಕೈ ಕಾಲುಗಳೆಲ್ಲ ತುಂಬಾ ತಣ್ಣಗೆ ಆಗ್ತಕ್ಕಂಥದ್ದು, ಹೈಡ್ರೇಷನ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಬಿ ಪಿ ಕರೆಕ್ಟ್ ಆಗಿ ಇರುತ್ತೆ. ಹೈ ಬಿ ಪಿ ಮತ್ತೆ ಲೋ ಬಿ ಪಿ ಎಂದರೇನು? ಈಗ ಬಿ ಪಿ ತುಂಬಾ ಜಾಸ್ತಿ ಆದಾಗ ನಮಗೆ ಕೆಲವಾರು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತವೆ. ಅಂದ್ರೆ ತುಂಬಾ ತಲೆನೋವು ಬರ್ತಕ್ಕಂಥದ್ದು, ಕಣ್ಣೆಲ್ಲ ಮಂಜಾಗ್ತಕ್ಕಂಥದ್ದು, ತಲೆ ಸುತ್ತತಕ್ಕಂಥದ್ದು, ಹಾಗೆ ತುಂಬ ವಾಮಿಟಿಂಗ್ ಬರ್ತಕ್ಕಂಥದ್ದು, ಅಥವಾ ಪ್ರಜ್ಞೆ ತಪ್ಪಿ ಬೀಳ್ತಕ್ಕಂಥದ್ದು, ಫಿಟ್ಸ್ ಬರ್ತಕ್ಕಂಥದ್ದು, ಅಥವಾ ತಲೆಯಲ್ಲಿ ಬ್ಲೀಡ್ ಆಗಿ ತುಂಬ ಸಿವಿಯರ್ ಹೆಡೇಕ್ ಬರ್ತಕ್ಕಂಥದ್ದು, ಇವೆಲ್ಲನೂ ಕೂಡ ತುಂಬ ಹೈ ಬಿ ಪಿ ಆದಾಗ ಕಾಣಿಸ್ಕೊಳತಕ್ಕಂಥ ಸಿಂಪ್ಟಮ್ಸ್ ಇರುತ್ತೆ. ಇನ್ನು ನಮಗೆ ಬಿ ಪಿ ತುಂಬ ಲೋ ಬಿ ಪಿ ಆದಾಗ ಏನಾಗುತ್ತೆ, ಆಗಲೂ ಕೂಡ ತುಂಬ ತಲೆನೋವು ಬರ್ತಕ್ಕಂಥದ್ದು, ಪ್ರಜ್ಞೆ ತಪ್ಪಿ ಬೀಳ್ತಕ್ಕಂಥದ್ದು, ಮೈಕೈಯೆಲ್ಲ ಬೆವರ್ತಕ್ಕಂಥದ್ದು, ತುಂಬ ಸುಸ್ತು, ಎಸ್ಪೆಷಲಿ ಎಕ್ಸ್ಟ್ರಿಮಿಟೀಸ್ ಅಂದರೆ ಕೈ ಕಾಲುಗಳೆಲ್ಲ ತುಂಬ ತಣ್ಣಗೆ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ಲೋ ಬಿ ಪಿನಲ್ಲಿ ಕಾಣಿಸ್ತಕ್ಕಂಥ ಸಿಂಪ್ಟಮ್ಸ್ ಇರುತ್ತೆ. ನಾವು ಬಿ ಪಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕಾದ್ರೆ ಹೈಡ್ರೇಷನನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅಂದರೆ ನಮ್ಮ ನೀರಿನಾಂಶ, ನಮ್ಮ ದೇಹದಲ್ಲಿ ನೀರಿನಾಂಶ ಚೆನ್ನಾಗಿರಬೇಕು. ಹಾಗೂ ನಾವೇನು ಲವಣಾಂಶ ಅಂತ ಹೇಳ್ತೀವಿ, ಉಪ್ಪು, ಇದು ಕೂಡ ನಾರ್ಮಲ್ ಆಗಿರಬೇಕಾದ್ರೆ, ಯಾಕಂದರೆ ನಮ್ಮ ಬಿ ಪಿ ಮೇಂಟೈನ್ ಆಗಬೇಕಾದ್ರೆ ಈ ನೀರಿನಾಂಶ ಮತ್ತು ಲವಣಾಂಶ ಸರಿಯಾದ ಪ್ರಮಾಣದಲ್ಲಿದ್ದರೆ ಯೂಶಲಿ ಬಿ ಪಿ ಕರೆಕ್ಟಾಗಿ ಇರುತ್ತೆ. ಸೊ ನಾವು ಅಟ್ಲೀಸ್ಟ್ ಒಂದು 2-3 ಲೀಟರ್ಗಳಷ್ಟು ನೀರನ್ನು ಕುಡಿಬೇಕಾಗುತ್ತೆ. ಅನ್ಲೆಸ್ ಅಂಟಿಲ್ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಅಥವಾ ಹಾರ್ಟ್ ಫೇಲ್ಯೂರ್ ಏನಾರ ಇದ್ದರೆ ಮಾತ್ರ ನೀರನ್ನು ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಅದರ್ವೈಸ್ ಚೆನ್ನಾಗಿ ನೀರನ್ನು ಸೇವನೆ ಮಾಡಬೇಕಾಗುತ್ತೆ. ಆಗ ಬಿ ಪಿ ಲೋ ಆಗೋದಾಗಲಿ ಜಾಸ್ತಿ ಆಗೋದಾಗಲಿ ಆಗೋದಿಲ್ಲ. ಇನ್ನು ಬಿ ಪಿ ಜಾಸ್ತಿ ಇರ್ತಕ್ಕಂಥವ್ರು ಉಪ್ಪನ್ನು ಕಮ್ಮಿ ಸೇವನೆ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ನಾವು 1 ಸ್ಪೂನ್ಗಿಂತ ಕಮ್ಮಿ ಉಪ್ಪನ್ನು ನಾವು ಒಂದು ದಿನಕ್ಕೆ ನಾವು ಸೇವನೆ ಮಾಡಬೇಕಾಗತ್ತೆ. ಹಾಗೆಯೇ ನಮ್ಮ ಬಿ ಪಿ ಲೋ ಆದಾಗ ನಾವು ಸರಿಯಾಗಿ ಊಟ ಮಾಡಬೇಕಾಗತ್ತೆ. ಹಾಗೆ ನೀರಿನ ಅಂಶವನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೂ ಉಪ್ಪು ಇವೆಲ್ಲನೂ ಕೂಡ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಏನಿದೆ ಅದು ಪೌಷ್ಟಿಕಾಂಶವಾಗಿರಬೇಕಾಗತ್ತೆ. ಯಾಕಂದರೆ ಸಡನ್ನಾಗಿ ಏನಾದರೂ ಡಿಹೈಡ್ರೇಷನ್ ಆಯಿತು ಅಥವಾ ಲವಣಾಂಶ ವೇರಿಯೇಷನ್ ಆಯಿತು ಅಂತಂದರೆ ಬಿ ಪಿ ಲೋ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.